ಗುರುಜಿ ಇಂದಿನಿಂದ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ. ಎಲ್ಲರ ಮನೆಯಲ್ಲೂ ತಪ್ಪದೆ ಇವತ್ತಿನಿಂದ ಎರಡೂ ಕಡೆ ಹೊಸ್ತಿಲ ಮೇಲೆ ಜ್ಯೋತಿಯನ್ನ ಬೆಳಗ್ಸರೆ ಅದರ ಅರ್ಥ ಏನು ಅಂತ ಹೇಳ್ತಾ ಇದ್ರಿ. ಖಂಡಿತ. ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೇಯ ಅಂದ್ರೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಮೊದಲನೇ ಹೆಸರು. ಆ ಕಾರ್ತಿಕ ದೀಪೋತ್ಸವದಲ್ಲಿ ಕಾರ್ತಿಕ ಮಾಸದಲ್ಲಿ ಅವನ ಜನನ. ಆ ಕಾರ್ತಿಕ ಮಾಸದಲ್ಲಿ ಅವನ ಜನನವಾದಾಗ ಇಡೀ ಜಗತ್ತು ಅವನು ಕಂಡಾಡಿ ಪರಿಪೂರ್ಣವಾಗಿ ಅವನಿರ್ತಕ್ಕಂಥ ಸಾಮರ್ಥ್ಯ, ಅವನಲ್ಲಿರ್ತಕ್ಕಂಥ ಚೈತನ್ಯ ಎಲ್ಲವನ್ನು ಜಗತ್ತಿಗೆ ಸಾರ್ತಾ ಇದ್ದಾನೆ. ಆ ಚೈತನ್ಯ ನಮ್ಮಲ್ಲೂ ತಿರ್ಲಿ ಅಂತ ಹೇಳಿ ನಾವುಗಳು ಏನು ಹೇಳ್ತಾ ಇದ್ದೀವಿ, ಧರ್ಮ ಚೈತನ್ಯ ಯಾತ್ರೆ ಅಂತ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಕಿಚ್ಚು ಅಂತಕ್ಕಂಥ ಬೆಂಕಿ ಪ್ರತಿಯೊಬ್ಬರಲ್ಲೂ ಇರಲೇಬೇಕು. ನೋಡಿ, ಸೂರ್ಯ ಬೆಂಕಿ, ಹೆಣ್ಣು ಬೆಂಕಿ, ಮನೆ ಒಲೆ ಉರಿ ಬೆಂಕಿ. ನಮ್ಮಲ್ಲಿ ಒಳಭಾಗದಲ್ಲಿ ಅಕಸ್ಮಾತ್ ಯಾರನ್ನಾದರೂ ಏನಾದರೂ ನಾವು ಅನ್ಕೊಂಡಾಗ ಅಲ್ಲಿರ್ತಕ್ಕಂಥದ್ದು ಹೊಟ್ಟೆ ಕಿಚ್ಚು ಅನ್ನೋದು ಅದು ಬೆಂಕಿಯೇ. ಅಲ್ಲಿಗೋಸ್ಕರ ಜೀವನದಲ್ಲಿ ಪ್ರತಿಯೊಂದು ಬೆಂಕಿಯಲ್ಲೇ ಮಯವಾಗಿರ್ತಕ್ಕಂಥದ್ದು ಅಗ್ನಿಜ್ವಾಲೆ. ಅದಕ್ಕೆ ಪಂಚಭೂತಗಳಲ್ಲಿ ಅಗ್ನಿ ಜಾಸ್ತಿ ಇರ್ತಾನಂತೆ ಯಾವಾಗ ಭೂಮಿಯ ಮೇಲೆ. ಅದಕ್ಕೆ ನೀರು, ಭೂಮಿ, ಆ ಬೆಂಕಿ ಮೂರೂ ಇಲ್ಲೇ ಕಾಣ್ತಾ ಇರುತ್ತೆ. ಆದರೆ ಗಾಳಿ ಕಂಡು ಕಾಣದಿದ್ದ ಹಾಗೆ, ಮುಟ್ಟದೇ ಇದ್ದ ಹಾಗೆ ಪರಿಪೂರ್ಣವಾಗಿ ಆಕಾಶದಲ್ಲಿ ತಲ್ಲೀನವಾಗ್ಬಿಡುತ್ತೆ. ಆ ಗಾಳಿ ತಂಗಾಳಿ ಆಗತ್ತೆ, ಬಿರುಗಾಳಿ ಆಗತ್ತೆ. ಇದಕ್ಕೆ ಮಧ್ಯದಲ್ಲಿ ನಾವು ಭೂಮಿಯಲ್ಲಿ ಹುಟ್ಟಿದ್ದೀವಿ. ಇಂಥ ಒಂದು ಭೂಮಿಗೆ ಮಹಾ ಇಂದ್ರನಾಗಿರ್ತಕ್ಕಂಥ ಮಗಳನ್ನ ಕೊಟ್ಟು ಅವನ ಮದುವೆಯನ್ನ ಮಾಡಿಸಿರ್ತಕ್ಕಂಥ ಮಹಾಕ್ಷೇತ್ರ. ಅದಕ್ಕೆ ನೀವೆಲ್ಲ ಈ ಒಂದು ಸುಬ್ರಹ್ಮಣ್ಯನ ಸ್ಮರಣೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಆ ಕಾರ್ತಿವೀರ್ಯ ಸ್ಮರಣೆ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ ಅಂದಾಗ ಸುಬ್ರಹ್ಮಣ್ಯನ ನಾವು ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಷಣ್ಮುಖ ಅಂದರೆ ಷಟ್ಮುಖವಾಗಿರ್ತಕ್ಕಂಥವನೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನು ಏನಾಯಿತು, ಪರಮೇಶ್ವರನಿಗೆ 5 ಜ್ವಾಲೆಯ ಮುಖವಾಗಿರ್ತಕ್ಕಂಥ ಪಂಚಭೂತಗಳ ಜೊತೆಗೆ ಇನ್ನೊಂದು ಅಗ್ನಿಜ್ವಾಲೆ ಸೇರ್ಕೊಂತು. ಈ ಅಗ್ನಿಜ್ವಾಲೆ ಸಾಕ್ಷಾತ್ ಪಾರ್ವತಿ ದೇವಿ ಮುಖಾಂತರವಾಗಿ ಆ ಜ್ವಾಲೆ ತನ್ನಲ್ಲೇ ಪ್ರಜ್ವಲಿಸ್ತು. ಆಗ ಉತ್ಪತ್ತಿಯಾಗಿರ್ತಕ್ಕಂಥ 6 ನಕ್ಷತ್ರಗಳು ಪರಮೇಶ್ವರನ ಮುಖಾಂತರ ಸೃಷ್ಟಿಯಾಗಿರೋದೇ. ಅಂಥ ಒಂದು ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಅಂಶ ಹೇಗೆ ಬಂತು? ಅವನಿಗೆ ಮುಕ್ಕಣ್ಣನಾಗಿರೋದ್ರಿಂದ 5 ಮುಖದ ಒಂದು ಕಣ್ಣಿನ ಭಾಗದಲ್ಲಿ 5 ಕಣ್ಣುಗಳ ಮುಖಾಂತರವಾಗಿ ಅಗ್ನಿಜ್ವಾಲೆ ಮತ್ತು ಹೆಂಡತಿಯ ಪಾರ್ವತಿ ದೇವಿಯ ಅಗ್ನಿಜ್ವಾಲೆ ಎರಡೂ ಸೇರಿದಾಗ ಅವಳ ಹೆಣ್ಣಿನ ಅಂಶ. ಅದಕ್ಕೋಸ್ಕರ ಏನು ಸೇರಿದಾಗ ಅದಕ್ಕೆ ಸುಬ್ರಹ್ಮಣ್ಯ ನೋಡಿ ಎಷ್ಟು ನಾಜೂಕಾಗಿರ್ತಾನೆ ಅಂದರೆ, ಹೆಣ್ಣಿನ ಮುಖದವನು ಅದೇ ರೀತಿಯಾಗಿ ಮುಗ್ಧದವನು, ಅಷ್ಟೇ ಸೌಮ್ಯವಾಗಿ ಹೆಣ್ಣಿನ ಪ್ರೀತಿಗೊಳ್ಳವನು, ಸಾಧಾರಣವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸಾಂತ್ವನ ನೀಡುವನು. ಅದಕ್ಕೋಸ್ಕರ ಇಂಥ ಹೆಣ್ಣು ಮಕ್ಕಳು ನೀವು ಜೀವನದಲ್ಲಿ ಕಷ್ಟಪಟ್ಟತಕ್ಕಂಥ ಎಲ್ಲ ಕಾರ್ಯಗಳಿಗೆ ಸುಬ್ರಹ್ಮಣ್ಯನ್ ಹಿಡಿದ್ರಿ ಅಂದ್ಕೊಳ್ಳಿ, ಎಲ್ಲ ಕಾರ್ಯ ನಿಮಗೆ ಗಟ್ಟಿ. ಗಂಡಸರಿಗೆ ಎಲ್ಲ ಕಾರ್ಯ ಸಿದ್ಧಿ ಮಾಡತಕ್ಕಂಥ ದೇವತೆಗಳೇ ಬೇರೆ ಇದ್ದಾರೆ. ಅದೇ ಸಾಧಾರಣವಾಗಿ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅದಕ್ಕೆ ವುಮೆನ್ ಫ್ರೆಂಡ್ಲಿ ಆಗಿರ್ತಕ್ಕಂಥವನು ಯಾವಾಗಲೂ ಸುಬ್ರಹ್ಮಣ್ಯ. ಯಾಕೆಂದರೆ ಆ ದೈವಶಕ್ತಿ ಆದಿಶಕ್ತಿ ಸೇರಿಕೊಂಡು ಅವನ ಅಂಶದಲ್ಲಿ ಹುಟ್ಟಿರತಕ್ಕಂಥ ಈ ಒಂದು ಅಗ್ನಿಜ್ವಾಲೆಯನ್ನು 6 ಮುಖವಾಗಿ ಕೊಡ್ತಾನೆ. ಈ 6 ಮುಖವಾಗಿ ಕೊಟ್ಟಿರ್ತಕ್ಕಂಥ ಅಗ್ನಿಜ್ವಾಲೆ ಅಲ್ಲಿ ನಾವೇನು ಮಾಡ್ತೀವಿ, ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತ ಹೇಳಿ ಆ ಜಲಗಳನ್ನು ಸ್ಮರಣೆ ಮಾಡ್ಕೊತೀವಿ. ಗಂಗೆ ಒಬ್ಬಳು ಏನು ಮಾಡ್ತಾಳೆ, ಈ ಗಂಗಾಧರೇಶ್ವರನ ತಲೆಯಿಂದ ಈ 6 ವಿಶೇಷವಾಗಿರ್ತಕ್ಕಂಥ ಜ್ಯೋತಿಗಳನ್ನು ತಂದು ಈ 6 ನದಿಗಳಿಗೆ ಮತ್ತಷ್ಟು ನದಿ ಕೊಡ್ತಾಳೆ. ಅವಳು ಕೊಟ್ಟ ಮೇಲೆ ಈ 6 ನದಿಗಳು ಅವನ್ನ ಕಮಲದ ಹೂನಲ್ಲಿಟ್ಟು ಕಾಪಾಡುತ್ತವೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಆ ನದಿಗಳು ಅಂದರೆ, ಒಬ್ಬೊಬ್ಬಳು ಒಂದೊಂದು ಮಗುನ ಎತ್ಕೊಂಡು ಸಾಕ್ತಾಳೆ. ಆ ಮಕ್ಕಳು ನೋಡಿದ್ರೆ ಆಹಾ ಏನು ಆನಂದ ಅಂತೀರ. ಇಷ್ಟು ಚೆನ್ನಾಗಿರ್ತಕ್ಕಂಥ ಮಗುವಿಗೆ ಅಶ್ವಿನಿ ದೇವತೆಗಳು ಏನು ಮಾಡ್ತಾರೆ, ಓಹೋ ಭಾಳ ಸಂತೋಷ, ಇವರಿಗೆಲ್ಲ ಆರೋಗ್ಯ ಐಶ್ವರ್ಯನ ಕೊಟ್ಟು ಯಾರೂ ಮಕ್ಕಳನ್ನ ಕಾಪಾಡಲಿ ಅಂತ ಅಶ್ವಿನಿ ದೇವತೆಗಳು ಅಮೃತ ಕಲಶದಲ್ಲಿ ತಗೊಂಡು ಎಲ್ಲ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆಯನ್ನು ಮಾಡಿದಾಗ ಅಮೃತ ಕಲಶದಲ್ಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಏನು ಪ್ರೋಕ್ಷಣೆ ಮಾಡಿದ್ರು, ಇಡೀ ಜಗತ್ತಲ್ಲಿ ಆ ಒಂದು ಮಗುಗೂ ಮಾತ್ರ ಅಮೃತ ಕಲಶ. ಅದಕ್ಕೆ ಇವತ್ತವರೆಗೂ ಯಾರಿಗಾದ್ರೂ ಮೃತ್ಯು ಇನ್ನೇನು ಮೃತ್ಯುಂಜಯ ಹೋಗಬೇಕು ಅಂದರೆ, ಪರಮಾತ್ಮ ಇನ್ನೇನು ಸತ್ತೋಗ್ತಾ ಇದ್ದಾರೆ ದಯವಿಟ್ಟು ಕಾಪಾಡು ಅಂದಾಗ ಆ ಕ್ಷಣ ಇದೆ ನೋಡಿ, ಠಕ್ ಅಂತ ಆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅವನೇ ಸುಬ್ರಹ್ಮಣ್ಯ. ಆ ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಸುಬ್ರಹ್ಮಣ್ಯ ಅನ್ಕೊಂಡ್ರೆ ಸಾಕು ಅವನು. ಯಾಕೆಂದರೆ ನಾರಾಯಣ ಕೂಡ ಅವನು ವಿಶೇಷವಾಗಿ ತನ್ನ ತಂಗಿ ಮಗನ್ನ ತುಂಬ ಪ್ರೀತಿ ಮಾಡ್ತಾನೆ. ಅದಕ್ಕೆ ಮಾವನ ಕಂಡ್ರೆ ಬಹಳ ಇಷ್ಟವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಅದೇ ಮಾವನಿಗೂ ಇದೇ ವಿಶೇಷವಾಗಿ ಅಳಿಯನಿಗೂ ಕಂಡ್ರೂ ಬಹಳ ಇಷ್ಟವಾಗಿರ್ತಕ್ಕಂಥ ವಿಚಾರ. ಅಂತ ಒಂದು ಸುಬ್ರಹ್ಮಣ್ಯನ ಸಂಕೇತವಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ನೀವುಗಳು ಈ ತಿರುಪರಕೊಂಡ್ರಂ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಹೋಗಬೇಕು. ಅಂದರೆ ನಾವು 6 ಅರಿಷಡ್ವರ್ಗಗಳು ಅಂತ ಕರಿತೀವಲ್ಲ, ಅಲ್ಲಿ 6 ಅರಿಷಡ್ವರ್ಗಗಳಿಗೆ ಇವನಿಗೆ 6 ಪಡೆಯಪ್ಪ ಅಡಿಯ ವೀಡು ಅಂತ ಕರೀತಾರೆ. ಅಂದರೆ 6 ಪಡೆಯಪ್ಪ 6 ಪಡೆಯ ವೀಡು ಅಂತ. ಪಡೆಯ ವೀಡು ಅಂದರೆ ಮೆಟ್ಟಲುಗಳಲ್ಲ ಬೆಟ್ಟಗಳು. ಅದಕ್ಕೆ ಪಡೆ ಅಂದರೆ ಹಾವಿನ ತಲೆಗಳು, ಅಂದರೆ ಹಾವಿನ ತಲೆ ಇದ್ದ ಹಾಗಿರುತ್ತೆ ಒಂದೊಂದು ಬೆಟ್ಟಗಳು. ಅದರ ಮೇಲೆ ನಿಂತಿರ್ತಾನೆ, ಅದರ ಮೇಲೆ ವಿರಾಜಮಾನವಾಗಿರ್ತಾನೆ. ಅಂಥ ಒಂದು ಬೆಟ್ಟಗಳಲ್ಲಿ 6 ಬೆಟ್ಟಗಳ ಒಡೆಯ ಅಂತ ಕರೀತಾರೆ. ಇವನಿಗೆ ಅದು ಹಾಸ್ಯಾಸ್ಪದವಾಗಿ ಮಹಾಗಣಪತಿಗೂ ಇವನಿಗೂ ಆಗಿರ್ತಕ್ಕಂಥ ವಾದ ವಿವಾದ ಅದನ್ನು ತಿಳಿಸ್ಕೊಡ್ತೀನಿ. ಆದರೆ ನೀವು ಅಲ್ಲಿ ನೋಡ್ತಕ್ಕಂಥ ಈ ಗಣಪತಿಯ ಸ್ವರೂಪ ಆ ಮಹಾಗಣಪತಿಯನ್ನ ನೆನೆಸ್ಕೊಂಡು ಅವನಲ್ಲಿ ಕೂತ್ಕೊತಾನೆ. ಅದಕ್ಕೆ
ನೀವೇನು ಹೇಳ್ತೀವಿ? ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತಿರ್ತಣಿ, ಫಲಮುದರ್ ಚೋಲೈ ಅಂತ ಈ ರೀತಿಯಾಗಿ ಒಂದು ಸ್ಮರಣೆ. ಈ ರೀತಿಯಾದ ಒಂದು ಸ್ಮರಣೆಯಲ್ಲಿ ಸುಬ್ರಹ್ಮಣ್ಯ ಏನಾದ? ಬಹಳ ಪ್ರಜ್ವಲಿಸ್ತಕ್ಕಂಥ ಒಂದು ಜ್ವಾಲಾಮುಖಿಯಾಗಿದ್ದ. ಅಂಥ ಒಂದು ಜ್ವಾಲಾಮುಖಿಯನ್ನ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಹೊರಗಡೆ ಬಂದ. 6 ಮಕ್ಕಳನ್ನ ನೋಡ್ತಾಳೆ ಪಾರ್ವತಿ. ಏನಿದು 6 ಮಕ್ಕಳು ನಾನು ಹೆಂಗ್ ಸಾಕ್ಲಿ ಏನ್ರಿ ಅಂತ. ಒಂದು ಮಗುನೇ ಸಾಕೋದ್ ಕಷ್ಟ. ಆನೆ ತಂದಾಗ ಮಹಾಗಣಪತಿನ ತಗೊಂಡಾಯ್ತು. ಇನ್ನು ಅವನ್ನ ಊಟ ಉಪಚಾರ ಮಾಡೋಕೆ ಬೇಕಾಷ್ಟು ಕೆಲಸ ಇದೆ ನನಗೆ. ಸಾಲದಕ್ಕೆ ಇವನು ಒಬ್ಬ ಅಂದ್ರೆ 6 ಜನ ನೋಡ್ಕೋಬೇಕು, ಏನ್ ಮಾಡೋದು ಅಂತ ಚಿಂತಾಜನಕವಾಗಿ ಕೂತಿದ್ದಾಗ ಪರಮೇಶ್ವರ ಅಂತ ನೆನ್ಸ್ಕೊಂಡ ತಕ್ಷಣ 6 ಮುಖಗಳು ಸೇರ್ಕೊಂಡ್ಬಿಡುತ್ತೆ, 6 ಮಗುಗಳು ಒಂದಾಗ್ಬಿಡುತ್ತೆ. ಅಲ್ಲಿ ಸುಬ್ರಹ್ಮಣ್ಯ 6 ಮುಖದವನು ಬಂದ. ಸರಿ, ಬಂದು ತೊಡೆ ಮೇಲೆ ಕೂಡಿಸ್ಕೊಂಡ್ಲು, ಒಂದೇ ಮಗುನೇ, ಆದರೆ 6 ತಲೆನೇ ಏನಪ್ಪ ಮಾಡೋದು ಅಂತ. ಆಗ ಅವಳು ಹೇಳ್ತಾಳೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಿಗಳನ್ನು ಅರಿಷಡ್ವರ್ಗ ಸ್ವರೂಪವಾಗಿ ನೀನು ಪರಿಪೂರ್ಣವಾಗಿ ಭೂಲೋಕದಲ್ಲಿ ವಾಸವಾಗು. ಈ ಜಗತ್ತು ನಿನಗೆ ಸಾಮ್ರಾಜ್ಯವನ್ನು ಕೊಡಲಿ, ಎಲ್ಲ ಜಗತ್ತಲ್ಲಿ ನಿನಗೆ ಯಶಸ್ಸು ಕೀರ್ತಿ ಕೊಡಲಿ. ಪರಮೇಶ್ವರನ ಅಂಶವಾಗಿರ್ತಕ್ಕಂಥ ನೀನು ಸರ್ವದಾ ನಿತ್ಯ ಪ್ರಿಯನಾಗಿರುತ್ತೆ. ಅದಕ್ಕೆ ನೋಡಿ, ಪರಮೇಶ್ವರನಿಂದ ಹುಟ್ಟು ಬಂದಿರತಕ್ಕಂಥ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಪ್ರೀತಿಯಾಗಿರ್ತಕ್ಕಂಥವನು ಯಾರೋ? ಪರಮೇಶ್ವರ ಅಲ್ಲ, ಪಾರ್ವತಿ. ಅದೇ ರೀತಿ ಪಾರ್ವತಿ ಮುಖಾಂತರ ಹುಟ್ಟು ಬಂದಿರತಕ್ಕಂಥವನಿಗೂ ಪರಮೇಶ್ವರನಿಗೆ ಪ್ರೀತಿ. ಅದಕ್ಕೆ ದೈವ ಚಿಂತನೆ ಅಂದರೆ ತಂದೆಗೆ ಮಗ ಪ್ರೀತಿ, ಮಗನಿಗೆ ತಾಯಿ ಪ್ರೀತಿ. ಅಂದರೆ ಹೆಣ್ಣು ಮಕ್ಕಳಾಗಿಲ್ಲದೆ ಇದ್ರೂ ಇವರಿಬ್ಬರ ಮೇಲೆ ಒಬ್ರಿಗೊಬ್ರು ಬಾಂಧವ್ಯ. ಇವರಿಬ್ಬರು ಎಷ್ಟು ಚೆನ್ನಾಗಿ ಅಂದರೆ ಇಡೀ ಜಗತ್ತಿನ ಎಲ್ಲ 7 ಗ್ರಹಗಳಿಗೆ ನೀವಿಬ್ಬರೇ ಸಾಕ್ಷಿ ರೂಪವಾಗಿ ದರ್ಶನವನ್ನು. ಅದಕ್ಕೆ ರಾಹು ಕೇತುಗಳು ಎರಡಾದರೂ ಸಹ ಕೇತು ಗಣಪತಿ ಪೂಜೆ ಮಾಡ್ತಾನೆ, ರಾಹು ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ. ಅದಕ್ಕೆ ಸರ್ವದಾ ದೋಷಗಳನ್ನು ಪರಿಹಾರ ಮಾಡೋದು ಇವರಿಬ್ಬರೇ. ಅದಕ್ಕೆ ಇವರು ಪರಮೇಶ್ವರನ ಮಕ್ಕಳಾಗಿರೋದ್ರಿಂದ ನಾವು ಅವರನ್ನು ಪೂಜಾ ಆರಾಧನೆ ಮಾಡ್ಕೋಬೇಕು. ಸರ್ವದೇವತಾ ಪ್ರಿಯ ಸುಬ್ರಹ್ಮಣ್ಯ. ಅದಕ್ಕೆ ಆ ಸುಬ್ರಹ್ಮಣ್ಯನ ಎಲ್ಲ ವರ್ಗದವರು ಪೂಜೆ ಮಾಡೋಕ್ಕಿಂತ ಸಾಧಾರಣವಾಗಿ ತಮಿಳುನಾಡವರೇ ಜಾಸ್ತಿ ಪೂಜೆ ಮಾಡ್ತಾರೆ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರ ಇಡೀ ಜಗತ್ತು ಕುಜನ ಅಂಶವಾಗಿರ್ತಕ್ಕಂಥ ಈ ಸುಬ್ರಹ್ಮಣ್ಯನ ಯಾರು ಪೂಜೆ ಪುನಸ್ಕಾರವನ್ನು ಮಾಡ್ತೀರಾ, ರಾಹು ಕುಜ, ಅದಕ್ಕೆ ಕುಜರಾಹು ಸಂಧಿ ಇರ್ತಕ್ಕಂಥದ್ದು, ಕುಜರಾಹು ದೋಷಗಳಿದ್ದದು ಎಲ್ಲವೂ ಪರಿಹಾರ ಆಗುತ್ತೆ.